स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ನಮಸ್ಕಾರ. ಎ.ವೈ. ಮುದ್ನಾಳ್, ಕರ್ನಾಟಕ ಮದರಸಾ ಶಿಕ್ಷಣ ಮಂಡಳಿ ಸಂಸ್ಥೆಯ ಅಧ್ಯಕ್ಷರು, ಕಾರ್ಯದರ್ಶಿಗಳ ಒಕ್ಕೂಟದಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ರಾಜ್ಯದಲ್ಲಿ ಶಿಕ್ಷಣ ಮದರಸಾ ಮಂಡಳಿ ರಚಿಸಲಿಕ್ಕೆ ನಮ್ಮ ಬೇಡಿಕೆಗಳನ್ನು ಈಗಾಗಲೇ ಸಲ್ಲಿಸಿದ್ದೇವೆ. ಈ ವಿಷಯ ಕುರಿತು ಈ ದಿನಾಂಕ 9/12/2012ರಿಂದ 19/11/2012ವರೆಗೆ 11 ದಿವಸ ಅಧಿವೇಶನ ನಡೀತಾ ಇದೆ ಬೆಳಗಾವಿ ಚಳವಳಿ ಅಧಿವೇಶನದಲ್ಲಿ. ಅದಕ್ಕೆ ಈ ವಿಷಯ ಅವ್ರಿಗೆ ಏನಪ್ಪಾ ಅಂದ್ರೆ ಪ್ರಸ್ತಾವನೆ ಮಾಡಲಿಕ್ಕೆ ನಾವು ಒತ್ತಡ ಮಾಡ್ಲಾಕತ್ತೀವಿ. ಕಾರಣ ಅಂದ್ರೆ 1995ರಿಂದ ಇದು ಮದರಸಾ ಶಿಕ್ಷಣ ಮಂಡಳಿ ಮಾಡಬೇಕು ಅಂಥೇಳಿ ಸರ್ಕಾರದಲ್ಲಿ ಹಂಗೆ ಪೆಂಡಿಂಗ್ ಹೋಯ್ತು. ಮುಂದೆ 2024ರಲ್ಲಿ ದೇಶದ 30 ರಾಜ್ಯಗಳಲ್ಲಿ ಮದರಸಾ ಶಿಕ್ಷಣ ಮಂಡಳಿ ರಚನೆ ಮಾಡಲಾಗಿದೆ. ಆದರೆ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಒಂದು ಸಣ್ಣ ಜಿಲ್ಲೆ ಮಿಜೋರಾಂ, ನಮ್ಮ ಬಿಜಾಪುರದಷ್ಟೇ ಇದೆ. ಸಿಕ್ಕಿಂ, ಅದು ಬಿಜಾಪುರದಷ್ಟೇ ಇದೆ. ಅಲ್ಲಿ ಬರೀ ಒಂದು 6-7 ಲಕ್ಷ ಜನ ಅಷ್ಟೇ ಮುಸ್ಲಿಮ್ಸ್ ಇದ್ದಾರೆ. ಅಲ್ಲಿ ಒಂದು ಮದರಸಾ ಮಂಡಳಿ ಇದೆ. ಇವತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ 6 ಕೋಟಿ ಜನಸಂಖ್ಯೆ ಇದೆ. ಮುಸ್ಲಿಂ ಸಮುದಾಯ 1 ಕೋಟಿಗಿಂತ ಮೀಲಿದ್ದಾರೆ. ಆದ್ರೂ ನಮ್ಮದು ಮದರಸಾ ಮಂಡಳಿ ಮಾಡ್ತಾ ಇಲ್ಲ ರಾಜ್ಯದಲ್ಲಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳಲ್ಲಿ ಸಾಕಷ್ಟು ದುಡ್ಡು ಬರ್ತಾ ಇದೆ. ಸುಮಾರು 2020ರಿಂದ ಕಳೆದ 24 ವರ್ಷದಿಂದ ಸಾವಿರಾರು ಕೋಟಿ ಅನುದಾನ ಬಂದರೂ ಕೂಡ ಆ ಅನುದಾನ ಶಿಕ್ಷಣ ಇಲಾಖಾಧಿಕಾರಿಗಳು ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಗಳು ಆ ಯೋಜನೆಯಲ್ಲಿ ಬಂದ ಅನುದಾನ ಬೇರೆ ಯೋಜನೆ ದುರುಪಯೋಗಪಡಿಸಿಕೊಳ್ತಾ ಇದ್ದಾರೆ. ಹೀಗಾಗಿ ಆ ಮದರಸಾ ಮಂಡಳಿ ರಚನೆ ಆಗದೇ ಇರೋದ್ರಿಂದ ಸಮುದಾಯದ ಮಕ್ಕಳು 12 ಲಕ್ಷ ಮಕ್ಕಳು ಧಾರ್ಮಿಕ ಶಿಕ್ಷಣ ಮದರಸಾ ಶಿಕ್ಷಣದ ವಂಚಿತರಾಗಿದ್ದಾರೆ. ಆ 12 ಲಕ್ಷದ ಮಕ್ಕಳ ಸ್ಥಿತಿ ಅತ್ಯಂತ ಶೋಚನೀಯವಾಗಿರುತ್ತದೆ. ರಾಜ್ಯದಲ್ಲಿ ಸಾಕಷ್ಟು ಸಲ ನಾವು ಅನೇಕ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ. ಮದರಸಾ ಮಂಡಳಿ ರಚಿಸಿ ಅಂತ ಸರ್ಕಾರಕ್ಕೆ ಸಾಕಷ್ಟು ಮನವರಿಕೆ ಮಾಡಿದ್ರು ಕೂಡ ಅದನ್ನು ಮಾಡ್ತಾ ಇಲ್ಲ. ಈಗೇನಪ್ಪಾ ಅಂತಂದ್ರೆ ಯಾವ ರೀತಿ ನಮ್ಮಲ್ಲಿ ವಕ್ಫ್ ಬೋರ್ಡ್ ಸಮಸ್ಯೆ ಬಂತು, ಆ ರೀತಿ ಬೀದಿಯಲ್ಲಿ ನಾವು ಹೋರಾಡೋದು ಒಂದು ಅನಿವಾರ್ಯವಾಗಿದೆ. ರಾಜ್ಯದಲ್ಲಿ ಸರ್ಕಾರದ ಯೋಜನೆಗಳನ್ನು ಸರ್ಕಾರಿ ಯಂತ್ರ ಹಣದ ಪಡಿಸ್ಕೊಡ್ತಾ ಇದೆ. ಆ ಹಣ ದುರುಪಯೋಗ ಆದ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ 12,000 ಕೋಟಿ ರೂಪಾಯಿ ಈಗಾಗಲೇ ಸರ್ಕಾರಿ ಯಂತ್ರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಅದನ್ನು ವಿಚಾರಣೆ ಮಾಡಬೇಕು. ಮತ್ತು ನಮ್ಮ ಮದರಸಾ ಮಂಡಳಿ ಅವಶ್ಯಕತೆ ಇದೆ. ರಾಜ್ಯದಲ್ಲಿ ಮದರಸಾ ಮಂಡಳಿ ರಚನೆ ಆದರೆ ಅದೊಂದು ಪ್ರತ್ಯೇಕ ಒಂದು ಇಲಾಖೆ ಆಗ್ತದೆ. ಅದಕ್ಕೆ ಪ್ರತ್ಯೇಕ ಆದ ಒಂದು ಯೋಜನೆ ಬರ್ತದೆ, ಅದಕ್ಕೆ ಅನುದಾನ ಬರ್ತದೆ, ಅದು ಎಲ್ಲರಿಗೂ ಸಹ ಬರ್ತದೆ. ಇಲ್ಲ ಅಂದ್ರೆ ಏನಾಗ್ತದೆ, ಬರೀ ಒಂದು ಸೆಕ್ರೆಟರಿಗೆ ಅವನ ಬಿಟ್ಟು ಕೊಡ್ಲಿ, ಅವ ಯಾರಿಗೋ ಕೊಟ್ಟು ಕೇಸಿ ನಾ ಎಲ್ಲ ಬರೋರು ಆಗ್ಯದ ಅಂತ ಹೇಳ್ಬಿಡ್ತಾನೆ. ಮುಂದೆ ಏನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಒಂದು ಪ್ರತ್ಯೇಕ ಮದರಸಾ ಮಂಡಳಿ ರಚಿಸೋದ್ರಿಂದ ರಾಜ್ಯದ ಪ್ರತಿ ಗ್ರಾಮ, ನಗರ, ವಾರ್ಡ್, ಬಡಾವಣೆಯಲ್ಲಿ ಒಂದೊಂದು ಶಾಲೆಗಳನ್ನು ತೆಗಿತದೆ ಮತ್ತು ಮದರಸಾ ಶಿಕ್ಷಣ ಕೇಂದ್ರಗಳು ಅವೆಲ್ಲ ಸೌಲಭ್ಯ ಸಿಗ್ತದೆ ಮತ್ತು ಎಲ್ಲಾ ಮಕ್ಕಳಿಗೂ ಧಾರ್ಮಿಕ ಶಿಕ್ಷಣ ಸಿಗ್ತದೆ. ಇನ್ನೊಂದು ಏನು ಪ್ರಶ್ನೆ ಏನಂದ್ರೆ ಮದರಸಾ ಬೋರ್ಡ್ ಅಂದ್ರೆ ಏನು ಸ್ಪಷ್ಟವಾಗಿ ಹೇಳಿ. ಮದರಸಾ ಬೋರ್ಡ್ ಅಂತಂದ್ರೆ ಈಗ ಯಾವ ರೀತಿ ಅಂದ್ರೆ ಒಂದು ವಕ್ಫ್ ಬೋರ್ಡ್ ಇದೆ ಅಲ್ಲ, ಆ ರೀತಿ ಸರ್ಕಾರದ ಆಧೀನದಲ್ಲಿ ಇರ್ತಕ್ಕಂಥ ಒಂದು ಮಂಡಳಿ, ಶಿಕ್ಷಣ ಸಂಸ್ಥೆ ಮಂಡಳಿ. ಶಿಕ್ಷಣದ ಕ್ಷೇತ್ರದಲ್ಲಿ ಏನಪ್ಪಾ ಅಂತಾರೆ ಸಾಕಷ್ಟು ಅನುದಾನ ಬಂದರೂ ಕೂಡ ಅದನ್ನ ದುರುಪಯೋಗ ಆಗ್ತದೆ. ಮಂಡಳಿ ಕೊಟ್ರೆ ಮಂಡಳಿಯಲ್ಲಿ ಅಲ್ಲಿ ಸದಸ್ಯರು ಇರ್ತಾರೆ. ವಕ್ಫ್ ಬೋರ್ಡ್ ಬರೋದಿಲ್ಲ. ಇದು ಅಲ್ಪಸಂಖ್ಯಾತ ಕಲ್ಯಾಣ ಮಂಡಳಿ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ. ಇದು ಇಡೀ ಭಾರತದಲ್ಲಿ ಇದೆ ಅಥವಾ ಏನು ಕರ್ನಾಟಕದಾಗ ಇಲ್ಲ? ಇಡೀ ರಾಜ್ಯದಲ್ಲಿ ಇದೆ, ಎಲ್ಲಾ ರಾಷ್ಟ್ರದಲ್ಲಿ ಇದೆ. ಓನ್ಲಿ ಕರ್ನಾಟಕದಲ್ಲಿ ಮಾತ್ರ ಇಲ್ಲ. ಯಾಕೆ ಸರ್? ಅದು ನಮ್ಮ ರಾಜ್ಯದ ರಾಜಕಾರಣಿಗಳ ದುರ್ದೈವೋ, ನಮ್ಮ ದುರ್ದೈವೋ, ಸರ್ಕಾರದ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪವೋ, ಸರ್ಕಾರದ ಅಧಿಕಾರಿಗಳು ಅದನ್ನ ಅನುದಾನ ದುರುಪಯೋಗ ಪಡಿಸ್ಕೊಳ್ಸಲ ಆ ಮಂಡಳಿ ಮಾಡ್ತಾ ಇಲ್ಲ. ರಾಜಕಾರಣಿಗಳು ಅದರಲ್ಲಿ ಸಾಕಷ್ಟು ಹಣ ಬರ್ತದೆ. ಯಾವ ರೀತಿ ಶಿಕ್ಷಣ ಸಂಸ್ಥೆ ಕೊಡ್ತಾರ, ಶಿಕ್ಷಣಕ್ಕಾಗಿ ಬರ್ತದೆ ಅಮೌಂಟ್, ಕೇಂದ್ರದವ್ರು ಕೊಡ್ತಾರ, ರಾಜ್ಯದವ್ರು ಕೊಡ್ತಾರ. 2 ಅಮೌಂಟ್ ತೆಗೆದಕ್ಕೆ ಮಂಡಳಿ ಕೊಟ್ರೆ ಮಂಡಳಿ ಮೆಂಬರ್ಗಳು ಏನ್ ಮಾಡ್ತಾರ, ಜಿಲ್ಲಾ ಅವ್ರು ಹಂಚ್ತಾರ. ಅವ್ರು ಈ ಜಿಲ್ಲೆಗೆ ಎಷ್ಟು, ಈ ಜಿಲ್ಲೆಯಲ್ಲಿ ಶಾಲೆ ಇಷ್ಟು, ಈ ಶಾಲೆಗೆ ಇಷ್ಟು ಕೊಡ್ರಿ ಅಂತ ಹೇಳಿ ಇವ್ರೇನ್ ಮಾಡ್ತಾರ, ಆ ಮಂಡಳಿ ಮಾಡ್ಲಾರ್ದ್ರೆ ತಮ್ಮಲ್ಲಿ ಇಟ್ಕೊಂಡು ಯಾವ್ದೋ ಒಂದು ಯೋಜನೆ ಖರ್ಚು ಮಾಡ್ಕೊಂಡು ಮುಚ್ಚಿಬಿಡೋದು. ಸರ್ಕಾರಿ ಅಧಿಕಾರಿಗಳ ಒಂದು ಕರ್ತವ್ಯ ಲೋಪ ಇದು. ಸರ್ಕಾರ ಹೊಣೆಗಾರ ಅಥವಾ ಅಧಿಕಾರಿ ಹೊಣೆಗಾರ ಯಾರು? ಸರ್ಕಾರ ಮತ್ತು ಅಧಿಕಾರಿ ಇಬ್ರು ಹೊಣೆಗಾರರು. ಸರ್ಕಾರಿ ಆದೇಶ ಮಾಡ್ಬೇಕಲ್ಲ, ಅದು ಬೋರ್ಡ್ ಆಗ್ಬೇಕು. ಬೋರ್ಡ್ ಮಾಡ್ಬೇಕು. ಈ ಸಾಕಷ್ಟು ಸಂವಿಧಾನದಲ್ಲಿ ರೈಟ್ಸ್ ಇದೆ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಆರ್ಡರ್ ಕೊಟ್ಟಿದೆ. ಮೊನ್ನೆ ನವೆಂಬರ್ನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ನವೆಂಬರ್ನಲ್ಲಿ ಆರ್ಡರ್ ಕೊಟ್ಟಿದೆ ಅವರಿಗೆ. ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಗೊಂಡ್ಬಂದಿರೋದು ವಿಷಯ ಸಾಕಷ್ಟು ಸಲ ಪ್ರತಿ ಸಲ ಕೊಟ್ಟಿದ್ದೀವಿ. ಹೋದ ಸಲ ನವೆಂಬರ್ ಕೊಟ್ಟಿವಿ. ಪ್ರತಿ ವರ್ಷ ನಾವು ಕೊಡ್ತಾನೆ ಇದೀವಿ. ವರ್ಷಕ್ಕೆ 3,40,000 ರೂಪಾಯಿ ಬಜೆಟ್ ಆಗ್ತದೆ. ಅದು 15% ಅಲ್ಪಸಂಖ್ಯಾತರ ಕಲ್ಯಾಣ ಕಾರ್ಯಕ್ರಮ ಯೋಜನೆ ಮಾಡ್ತೀರಿ. ಅದರಲ್ಲಿ 8% ಕೊಡ್ರಿ ಅಂತ ಬೇಡಿಕೆ ಅದ. ಮತ್ತು ಸ್ವಚ್ಛ ಕಮಿಟಿ
2005ರಲ್ಲಿ ಆಗಿದೆ. ಡಾಕ್ಟರ್ ರಾಜೇಂದ್ರ ಸಚ್ಚರ್ ಕಮಿಟಿ ವರದಿ ಕೊಟ್ಟಿದ್ದಾರೆ, ಮದರ್ಸಾಗಳಿಗೆ ನೀವು 8% ಗ್ರಾಂಟ್ ಕೊಡ್ರಿ ಅಂತ ಹೇಳಿ. ಆ ಮದರ್ಸಾ ಗ್ರಾಂಟ್ ಕೊಡ್ತಾ ಇಲ್ಲ. ಸಚ್ಚರ್ ಕಮಿಟಿ ಓವರ್ಲಪ್ ಆಯ್ತು, ಪಾರ್ಲಿಮೆಂಟ್ ಬಿಲ್ ಪಾಸ್ ಆಯ್ತು, ಸಂವಿಧಾನದಲ್ಲಿ ಇದೆ. ಸಂವಿಧಾನದ 348 ಪ್ರಕಾರ ಮದರ್ಸಾ ಬೋರ್ಡ್ ಆ ರೀತಿ ಎಲ್ಲಾ ರಾಜ್ಯದವ್ರು ಮಾಡಿದ್ದಾರೆ. ಸಂವಿಧಾನ 348 ಪ್ರಕಾರ ಆ ವಿಧಿ ಪ್ರಕಾರ ಅಂಬೇಡ್ಕರ್ ಅವರು ಬರ್ದಾರ. 348 ಪ್ರಕಾರ ಮದರ್ಸ್ ಮಂಡಳಿ ಮಾಡ್ಲಿಕ್ಕೆ ಬರ್ದಾರ. ಅದ್ರ ಪ್ರಕಾರ ಎಲ್ಲಾ ರಾಜ್ಯದವ್ರು ಬರ್ದಾರ. ಯಾವ ರಾಜ್ಯದಲ್ಲೂ ಉಳಿದಿಲ್ಲ, ಓನ್ಲಿ ಕರ್ನಾಟಕ ಮಾತ್ರ ಉಳಿದದ. ಯಾಕಂತ ಒಂದು ಸಣ್ಣ ರಾಜ್ಯ ಈ ಸ್ಕೀಮ ಮತ್ತು ಸಿಕ್ಕಿಂ ಮತ್ತು ಮಿಜೋರಾಂ, ನಮ್ ಬಿಜಾಪುರ ಜಿಲ್ಲಾ ಅಷ್ಟು ಇಲ್ಲ. 20 ಲಕ್ಷ ಜನಸಂಖ್ಯೆ ಅದ. ನಮ್ ಜನಪ್ರತಿನಿಧಿ 1 ಕೋಟಿ ಜನಸಂಖ್ಯೆ ಅದ. ಆದ್ರೂ ನಮ್ಮ ಸಮುದಾಯಕ್ಕೆ ಈ ರೀತಿ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ನಮ್ಮನ್ನು ತುಳಿಯುವಂತ ಉದ್ದೇಶ ಉಡ್ಕೊಂಡಿದ್ದಾರೆ. ಈಗ ಅಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹೌದು, ಮತ್ತೆ ಯಾವತ್ತು ಕೆಳಗ್ ಬಂದು ಕಾಂಗ್ರೆಸ್ ಅಂದ್ರೆ ಮೈನಾರಿಟಿ ಪರವಾಗಿ ಹೌದು, ಹೌದು, ಅಂತೇಳಿ ಕೇಳ್ಕೋತಿ ಬಂದಿವಿ. ಹೌದು. ಅವ್ರಿಗೆ ಏನ ಈಗ ನಾವೆಲ್ಲ ಹೇಳಿವಿ, ಕೇಳಿ. ನಡೆದ ಈಗ ಹೌದು, ಅಧಿವೇಶನ ನಡೆದಾಗ ಬಾದ ಆಯ್ತು, ಪೇಪರ್ ಬರ್ತಾವ ನಾಳೆ, ಆಯ್ತು, ಇಷ್ಟೇ, ಮತ್ತೇನಿಲ್ಲ. ಮತ್ತೆ ಅದೇ ಗಂಗಾರ ಕಟ್ಟಡನೇ ಮತ್ತೆ ಸುಮ್ಕೊಂಡು ಸುತ್ತೋದು, ಮಾಡ್ತೀವಿ ಅಂತೇಳಿ. ಮದರ್ಸಾ ಮಂಡಳಿ ಮಾಡಿಸೋಲಾಗಿ ಬಿಜೆಪಿ ಸರ್ಕಾರದವರು ಕೂಡ ಸರ್ವೆ ಮಾಡಿದ್ರು, ಡ್ರಾಫ್ಟ್ ತಯಾರು ಮಾಡಿದ್ರು, ಎಲ್ಲ ತಯಾರು ಮಾಡಿದ್ರು, ಬುಕ್ಲೆಟ್ ತಯಾರು ಮಾಡಿದ್ರು. ಬರ್ಲಿಲ್ಲ, ಅದು ಮಾಡ್ಲಿಲ್ಲ ಮಂಡಳಿ. ಈಗೇನ್ ಸರ್ ಬರೀ ನೀವು ಮನವಿ ಕೊಟ್ಟು ಹೋಗ್ತೀರಾ ಅಥವಾ ಏನೇ ಮುಂದೆ ಹೋರಾಟ? ಈಗ ಸರ್ಕಾರಕ್ಕೆ ಏನಪ್ಪಾ ಅಂದ್ರೆ ನಾವು ಮುನ್ನೆಚ್ಚರಿಕೆ ಹೇಳ್ತಾ ಇದೀವಿ. ಅವರು ಈ ಅಧಿವೇಶನ ಮಾಡ್ಲಿಕ್ಕಂದ್ರೆ ಮುಂದೆ ನಾವು ಬೀದಿ ಹೋರಾಟ ಮಾಡ್ತೀವಿ. ನಮ್ಮ ಸಮುದಾಯದ ಮಕ್ಕಳು 12 ಲಕ್ಷ ಮಕ್ಕಳು ಧಾರ್ಮಿಕ ಶಿಕ್ಷಣ, ನಮ್ಮ ಮೂಲ ಶಿಕ್ಷಣ ನಮ್ಗೆ ಏನಪ್ಪಾ ಅಂದ್ರೆ ಧಾರ್ಮಿಕ ಶಿಕ್ಷಣ ಬೇಕು. ಸಂವಿಧಾನ 30 ಪ್ರಕಾರ ನಮ್ಮ ಧಾರ್ಮಿಕ ಶಿಕ್ಷಣ ನಮ್ಗೆ ಅವಶ್ಯಕತೆ ಇದೆ. ಆ ಧಾರ್ಮಿಕ ಶಿಕ್ಷಣ ಸಿಗ್ತಾ ಇಲ್ಲ. ಅದಕ್ಕೆ ಸರ್ಕಾರ ಅವಕಾಶ ಇದೆ ಮಾಡ್ಲಿಕ್ಕೆ. ದೇಶದ ಎಲ್ಲಾ ರಾಜ್ಯದಲ್ಲಿಯೂ ನಡೀತಾ ಇದೆ ಮದರ್ಸಾ ಬೋರ್ಡ್ಗಳು. ಕನ್ನಡದಲ್ಲಿ ಯಾಕಿಲ್ಲ? ಈ ರೀತಿ ಒಂದು ಅನೀತಿ ಮಾರ್ಗದಲ್ಲಿ ಆಡಳಿತಾಧಿಕಾರಿಗಳು ಅಧಿಕಾರ ನಡೆಸ್ತಾ ಇದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಸಾಕಷ್ಟು ಕೊಟ್ಟಿವಿ. ಸರ್ಕಾರ ಕಿವಿನೇ ಕೇಳ್ತಾ ಇಲ್ಲ. ಮುಖ್ಯಮಂತ್ರಿಗೆ ಭೇಟಾಗಿರಿ, ಉಸ್ತುವಾರಿ ಸಚಿವರಿಗೆ ಭೇಟಾಗಿರಿ? ನಾವು ಕೊಟ್ಟಿದೀವಿ, ಮಂತ್ರಿಗಳು ಕೊಟ್ಟಿವಿ, ಎಲ್ಲ ಕೊಟ್ಟಿವಿ. ನಮ್ಮ ಪರವಾಗಿ ಮತ್ತೆ ಬೇರೆ ಜಿಲ್ಲಾ ಸಂಘ ಸಂಸ್ಥೆಗಳು ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಭೇಟಿಗಿದ್ದಾರೆ. ಹೋದ್ಸಲ ನವೆಂಬರ್ದಾಗ ಎಲ್ಲ ಮೌನಗಳು ಹೇಳಿದಾರೆ, ಎಲ್ಲಾರು ಹೇಳಿದ್ರು. ಮುಖ್ಯಮಂತ್ರಿ ಕಿವಿನೇ ಕೇಳ್ತಾ ಇಲ್ಲ. ಬರೇ ಏನ್ ಮಾಡೋದು, ಕೇಳ್ತಾರೆ, ಹೋಗೋದ್ ಬಿಡ್ತಾರ. ಅದ್ರ ಬಗ್ಗೆ ಹಿತಾಸಕ್ತಿ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬರೇ ನಮಗೇನಪ್ಪ ಮೊಸಳೆ ಕಣ್ಣೀರು ಸುರಿಸ್ತಾರ. ಸಿದ್ದರಾಮಯ್ಯರು ಮೊಸಳೆ ಕಣ್ಣೀರು ಸುರಿಸ್ತಾರ, ಮುಸ್ಲಿಂ ಸಮುದಾಯಕ್ಕೆ ಅದು ಮಾಡ್ತಾರೆ. ಅಂದ್ರೆ ಬಿಜೆಪಿ ಅವ್ರು ನಮ್ಗೆ ಮಾಡಬಾರ್ದು ಅಂತ ಹೇಳಿ ವಿರೋಧ ಮಾಡ್ಬೇಕಲ್ಲ, ಸುಮ್ಮನೆ ಹವಾ ಬಿಡೋದು. ಮಾಡೋದಂತ ಏನೂ ಇಲ್ಲ. ಸಿದ್ದರಾಮಯ್ಯ ಏನ್ ಲಾಭ ಇಲ್ಲ. ಅದು ಕಾಂಗ್ರೆಸ್ ಪಾರ್ಟಿಗೆ ಇರ್ಬೋದು, ಸಮುದಾಯಕ್ಕೆ ಏನೂ ಇಲ್ಲ. ಮುಳು ಏನೋ ಅದೇ. ಮತ್ತೆ ನಮ್ದು ಏನೋ ಹೋರಾಟ ಅದ. ಮತ್ತೆ ಸರ್ಕಾರಕ್ಕೆ ಮತ್ತೆ ನಿಮ್ಗೆ ಜನಪ್ರತಿನಿಧಿಗಳು ಮತ್ತೆ ಎಲ್ಲ ನಿಮ್ಮ ಮೀಡಿಯಾದವ್ರಿಗೆಲ್ಲ ನಾವು ವಿನಂತಿ ಮಾಡ್ಕೋತೀವಿ. ನಮ್ಮ ಹೋರಾಟ ಮುಂದುವರಿತದ. ಅದಕ್ಕೆ ನೀವೆಲ್ಲ ಸಹಕಾರ ನೀಡಬೇಕು. ಜನರು ಏನಪ್ಪಾ ಅಂದ್ರೆ ಬೆಂಬಲ ಕೊಡ್ತಾರೆ. ಮತ್ತೆ ನಮ್ದು ಕರ್ತವ್ಯ ಮಾಡೋದು, ಹೋರಾಟ ಮಾಡೋದು. ಇದು ಕಳೆದ 20 ವರ್ಷ, ಇವತ್ತಿನ ದಿನದಿಂದ ತಿಳಿದಿಲ್ಲ. ನಾವು 20 ವರ್ಷದಿಂದ ಮಾಡ್ತಾನೆ ಇದೀವಿ, ಹೇಳ್ತಾನೆ ಇದೀವಿ, ಕೊಡ್ತಾ ಇದೀವಿ. ಪ್ರತಿ ವರ್ಷ ಕೊಡ್ತಾ ಇದೀವಿ ಅರ್ಜಿ, ಪ್ರತಿ ವರ್ಷ ಕೊಡ್ತಾ ಇದೀವಿ. ಸಂವಿಧಾನದಲ್ಲಿ 348 ಪ್ರಕಾರ ಮಾಡಂತ ಐತಿ ಕಾನೂನದ. ಮತ್ತು ಆರ್ಟಿಕಲ್ 30 ಪ್ರಕಾರ ನಮ್ಮ ಶಿಕ್ಷಣದ ಮೂಲಭೂತ ಹಕ್ಕು ಅದು ಕೊಡ್ಬೇಕಂತದ. ಆ ಎಲ್ಲಾ ಕಾಯ್ದೆಗಳ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡೋದು. ಈಗ ಮಾಡ್ರಿ ಅಂತ ಹೇಳಿದ್ರೆ ಇಡೀ ಭಾರತದಾಗ ಎಲ್ಲಾ ಕಡೆ ಮಾಡ್ರಿ. ಆಯ್ತು, ಸುಪ್ರೀಂ ಕೋರ್ಟ್ ಆರ್ಡರ್ ಕೊಟ್ಟಿವಿ, ಹಚ್ಕೊಟ್ಟೆ. ಎಸ್ ಸುಪ್ರೀಂ ಕೋರ್ಟ್ ಆರ್ಡರ್ ಹಚ್ಚೆ ಕೊಟ್ಟಿವಿ. ಏನ್ ಮಾಡ್ರಿ ನೋಡ್ರಿ, ಮನೆ ಕೊಟ್ಟದ. ಸ್ಪೆಷಲ್ ಪಿಟಿಷನ್ 8541/2004 ದಿನಾಂಕ 5/11/2024 ಈ ಮನೆ ಆಗಿದೆ. 5/11 ಒಂದ್ ತಿಂಗಳಾಯ್ತು ಆಗಿ ಸುಪ್ರೀಂ ಕೋರ್ಟ್ ಆರ್ಡರ್. ಇದು 70 ವರ್ಷದಿಂದ ನಡೆದಿತ್ತು ಹಂಗೆ. ಇದು 70 ವರ್ಷದಿಂದ ಹಂಗೆ ಪೆಂಡಿಂಗ್ ಬಿದ್ದಿತ್ತು. 70 ವರ್ಷದ ನಂತರ ಸುಪ್ರೀಂ ಕೋರ್ಟ್ ಭಾಗವಹಿಸಿ ಅದು ಮಾಡದ ಸಮುದಾಯಕ್ಕೆ ಒಳ್ಳೇದಾಗ್ಲಪ್ಪ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮಾಡಿದ್ರು. ಮತ್ತೆ ಮಾಡಲ್ರಿ ಇವರು. ಪ್ರತಿಯೊಂದಕ್ಕೂ ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗಿಲ್ಲ, ಹೈಕೋರ್ಟ್ ಹೋಗ್ಬೇಕಾಗಿಲ್ಲ. ನಿಮ್ ಕರ್ತವ್ಯ ನೀವು ಮಾಡ್ಬೇಕಲ್ಲ. ಸರ್ಕಾರದ ಯೋಜನೆ ನೀವು ಬರೀ ತಿಂದ್ಬಿಟ್ರೆ ಮತ್ತೆ ನಮ್ಮ ಸಮುದಾಯ ಬದುಕುದು ಹೆಂಗ, ನಮ್ಮ ಶಿಕ್ಷಣ ಮಾಡೋದು ಬರುದು ಹೆಂಗ? ಸಮುದಾಯಕ್ಕೆ ಬಹಳ ದೊಡ್ಡ ಆಘಾತ ಅದು. मैं अब्दुल हमीद इनामदार, कर्नाटका मदरसा शिक्षण मंडली होराट वक्कूट समिति के तरफ से हमें आज डीसी के थ्रू सीएम को हमें एक मेमोरेंडम देने आए हुए थे। तो मदरसा बोर्ड यानी हिंदुस्तान के सभी रियासतों में मदरसा बोर्ड का एक कमेटी है, सिर्फ हमारे यहाँ कर्नाटक में नहीं है। इसके लिए सुप्रीम कोर्ट की एक जजमेंट भी है जो 5/11/2024 को ऐसा है। केस नंबर है 8541/24। तो इसके हिसाब से हमें क्या बोल रहे हैं कर्नाटक सरकार से कि
मदरसा बोर्ड ये करो, इससे हमारे तकरीबन 12-13 लाख बच्चे हैं बाद में, और बहुत से मौलवियों को और बहुत से जो एजुकेटेड शिक्षण अधिकारी ये है उनके लिए जॉब क्रिएट होता है। तो ये मकसद से क्या है, सरकार मदरसा बोर्ड को आए हुए जो अनुदान रहता है उसे दूसरे इसमें इस्तेमाल कर रही, तो ये गलत नहीं होना। एक कांग्रेस गवर्नमेंट मुसलमानों की सरकार बोल को एक बदनाम ये है कि मुसलमानों के नाम पर चुन्ना लगा को क्या है, गवर्नमेंट दूसरे इसमें फंड इस्तेमाल कर रही। अगर वाकई मुसलमानों की खैर ख्वाह है और हमारे जितने भी जो कांग्रेस के जो फॉलोअर हैं, तो इसके बारे में हमारी ये आवाज़ हमें आप तक पहुंचा रहे हैं हमारे न्यूज़ मीडिया के ज़रिए। तो ये आप क्या है, कांग्रेस गवर्नमेंट के सामने इसको उजागर करना और इसको इम्प्लीमेंट करने की लिए आप भी अपनी कोशिश करना। अगर आइंदा दिनों में नहीं आएंगे तो हमें कर्नाटक गवर्नमेंट के इसके हिसाब से तकरीबन हमें 2-3 साल से इसे देते आ रहे हैं यही टॉपिक को, तो गवर्नमेंट क्या है अनसुनी करते आ रहे हैं। तो इंशाल्लाह आने वाले दिनों में हमें क्या है, इसे गवर्नमेंट के ऊपर भी हमें भी एक केस PIL फाइल करते हैं। ये आप कह रहे हैं कि सुप्रीम कोर्ट का ऑर्डर हुआ है, ऑर्डर होने के बावजूद क्यों नहीं हो रहा है? तो वही क्या मालूम है, क्या गवर्नमेंट क्या है, इसे कौन पूछने वाले कौन भी नहीं। तो सुप्रीम कोर्ट के अब आने वाले दिनों में हमें कंटेम्प्ट ऑफ कोर्ट बोल को इसके खिलाफ गवर्नमेंट के खिलाफ एक केस फाइल करते हैं। जब भी थोड़ा मूवमेंट होती है, सरकार एक उम्मीद है, तो इंशाल्लाह कोशिश हमारी जारी है। तो साथ में हमारे जितने भी मुस्लिम रहनुमा हैं जो कौम के अपने आप को लीडर बोलते हैं, तो उन्होंने क्या है ये टॉपिक को, क्योंकि कांग्रेस गवर्नमेंट के साथ में बैठना उठना है, तो इसके बारे में ये करो कि अवेयरनेस के लिए आप रिकमेंड करो। तो हमारी एक इल्तिजा है। तो अब हाल अभी जो बेलगाम में अधिवेशन चले उसमें ये टॉपिक को हमारे लीडर आपके जरिए देखने के बाद में इस टॉपिक को राइज करने दे बोल को एक हमारी रिक्वेस्ट है। समस्या को, इस विषय को लेकर क्या आप मुख्यमंत्री हो, जिला उस्तुवारी सचिव हो, गृह मंत्री हो, क्या उनको सामने लाए हैं? दिए उनको इससे पहले क्या है मालूम है, क्या लेटर के थ्रू दिए से हमारे इनको भी दिए से, MB पटेल साहब को भी दिए से टीम भी मिली, हाँ क्या सीएम क्या बताते हैं? क्या करतूं बोलते हैं, झूठा है, मतलब आश्वासन नहीं बोलते तो नहीं। ऑर्डर आपके पास रिसेंट है? हाँ सुप्रीम कोर्ट का आदेश है, हाँ रिसेंट है आपके पास? हाँ। तो अब इसके बाद में, ऑर्डर के बाद में क्या आप उनसे मुलाकात? अभी देखेंगे, अभी पिछले महीने का ये है और आज जा रहे इसे नहीं जाने के बाद में अधिवेशन भी चला हुआ है। तो फिर इसमें ये टॉपिक को क्या लेते हैं, अभी फिलहाल और एक बार ये टॉपिक को दे रहे हैं, नहीं तो फिर इसके बाद में क्या है कंटेम्प्ट ऑफ कोर्ट कर को फाइन करते हैं। ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.